ಸರ್ ತಾವು ವಕೀಲರಿದ್ದೀರಿ, ಈ ಪ್ರಕರಣದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ನನ್ನ ಹೆಸರು ಸುಧೀರ್ ಗೋಡಿಗೌಡರು ಅಂತ. ಶಿಲ್ಪಾ ಗೋಡಿಗೌಡರು ಅವರು ನಮ್ಮ ಧರ್ಮಪತ್ನಿ ಆಗಬೇಕು ಹಾಗೂ 3 ಜನ ನನ್ನ ಮಕ್ಕಳಿದ್ದಾರೆ. ಅವರು ಸುಮಾರು 2018ರಲ್ಲಿ ನಮ್ಮ ಫಾದರ್ ಜೀವಂತ ಇರ್ತಾನೆ. ನನಗಿಂತಲೂ ಮೊದಲೇ ಅವರ ತನ್ನ ಹೆಸರಲ್ಲೇ ಕೆಲವೊಂದು 6 ಎಕರೆ ಜಮೀನು ಮತ್ತು ಒಂದು ಪ್ರಾಪರ್ಟಿನ ತನ್ನ ಹೆಸರಲ್ಲೇ ಮಾಡಿಕೊಂಡು 2018ರಾಗ ಅಂದರೆ ಕೊರೋನಾ ಟೈಮ್ದಾಗ ಅವ್ರು ನನ್ನ ಮನೆ ಬಿಟ್ಟು ಹೋಗಿದ್ದಾರೆ. ಸುಮಾರು ಒಂದು 8-9 ವರ್ಷ ಆಯ್ತು ಅವ್ರು ನಾನು ಬಿಟ್ಟು ಹೋಗಿದ್ದಾರೆ. ಹೋಗಿ ಅವ್ರಿಗೆ ನನಗೆ ಯಾವುದೇ ರೀತಿ ಸಂಪರ್ಕ ಇಲ್ಲ. ಆದರೂ ಕೂಡ ವಿನಾಕಾರಣ ಅವ್ರು ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದು, ನಮ್ಮ ಪ್ರತಿ ಸಲನೂ ನನಗೆ ಭಾಳ ಹರಾಸ್ಮೆಂಟ್ ಮಾಡ್ತಾಯಿದ್ರು ಅವರು. ಆಮೇಲೆ ತನ್ನ ಹೆಸರಲ್ಲಿ ಇರ್ತಕ್ಕಂಥ ಒಂದು ಪ್ರಾಪರ್ಟಿನ ಈ ಚುನಾವಣೆ ಸಂಬಂಧ ಮಾರಿದ್ದಾರೆ. 3 ಕೋಟಿ ರೂಪಾಯಿ ಆಸ್ತಿನ 1,40,00,000 ಮಾರಿದ್ದಾರೆ. ಅವಾಗ ಈ ವಿಷಯನ ನಮ್ಮ ಮೂಡಲ್ಗಿ ಹಾಗೂ ಗೋಕಾಕ್ ನ್ಯಾಯವಾದಿಗಳಿಗೆ ಹೇಳಿದಾಗ ಅವರು ಇದ್ರ ಬಗ್ಗೆ ಕುಲಕುಷವಾಗಿ ವಿಚಾರ ಮಾಡಿ ಆ ಒಂದು ಕೇಸಿಗೆ ನನಗೆ ದಯವಿಟ್ಟು ಬೆಂಬಲ ಮಾಡಿರಿ, ನಾನು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂಡಾಗ ಅವರೆಲ್ಲ ವಕೀಲರು ಬಂದು ಇವತ್ತು ವಕೀಲ ಪತ್ರ ಹಾಕಿದ್ದಾರೆ ಮೂಡಲ್ಗಿ ಹಾಗೂ ಗೋಕಾಕ್ ನ್ಯಾಯವಾದಿಗಳು. ಅದೇ ರೀತಿ ಮತ್ತು ಈಗ ನನ್ನ ಹೆಸರನ್ನು ನಾನು ಬಿಟ್ಟು ಹೋಗಿ ಒಂದು 7-8 ವರ್ಷ ಆಯ್ತು ಅವರು. ಆದರೂ ಕೂಡ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್ದಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ಕೆಳಗಡೆ ಪ್ರಚಾರ ಪ್ರಣಾಳಿಕೆಯಲ್ಲಿ ನನ್ನ ಹೆಸರು ಹಾಕೊಂಡಿದ್ದಾರೆ. ನನಗೆ ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲ ವಕೀಲರು ತಾವು ಚುನಾವಣೆ ಇಲೆಕ್ಷನ್ದಲ್ಲಿ ಅದು ಭಾಳ ತೊಂದರೆ ಆಗಿದೆ ನನಗೆ ಅವರಿಂದ. ದಯವಿಟ್ಟು ಈ ಚುನಾವಣೆ ಮತದಾರರು ಎಲ್ಲ ನಮ್ಮ ಕರ್ನಾಟಕ ನ್ಯಾಯವಾದಿಗಳ ಸಂಘ ಎಲ್ಲ ಸದಸ್ಯರು ದಯವಿಟ್ಟು ಅವ್ರ ಬಗ್ಗೆ ನನ್ನ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಅವರಿಂದ ನನಗೆ ಭಾಳ ತೊಂದರೆ ಆಗಿದೆ. ದಯವಿಟ್ಟು ಅವ್ರು ಯಾರಿಗೂ ಸಪೋರ್ಟ್ ಮಾಡಬೇಡ್ರಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನಿಮ್ಮ ಕೇಸಿಗೆ ಎಷ್ಟು ಜನ ವಕಾಲತ್ತು ವಹಿಸಿದ್ದಾರೆ? ಸುಮಾರು 2 ಜನ ವಕೀಲ ನನ್ನ ಪರವಾಗಿ ವಕೀಲ ಪತ್ರ ಹಾಕಿದ್ದಾರೆ. ಅವ್ರನ್ನ ತುಂಬ ಹೃದಯ ಧನ್ಯವಾದಗಳನ್ನು ಸೇರಿಸ್ತೇನೆ. ಏನು ಸರ್ ತಮ್ಮ ಹೆಸರು? ನನ್ನ ಹೆಸರು ಸುಧೀರ್ ಗೋಡಿಗೌಡ. ಇಷ್ಟೊಂದು ಜನ ವಕೀಲರು ಸೇರಿದಿರಿ, ಏನು ಹೇಳಕ್ಕೆ ಬಯಸ್ತೀರಿ ಸರ್ ಇದ್ರ ಬಗ್ಗೆ? ನಾವು ಇವತ್ತಿನ ದಿವಸ ಗೋಕಾಕ್ನಿಂದ 200 ಜನ ವಕೀಲರು ಸುಧೀರ್ ಗೋಡಿಗೌಡರು ವಕೀಲರ ಒಂದು ವೈಯಕ್ತಿಕ ಪ್ರಕರಣದಲ್ಲಿ ಗೋಡಿಗೌಡರು ವಕೀಲರ ಪರವಾಗಿ 200ಕ್ಕೂ ಹೆಚ್ಚು ಜನ ಇವತ್ತಿನ ದಿವಸ ನಾವು ಅವರ ಪರವಾಗಿ ವಕಾಲತ್ತನ್ನು ವಹಿಸ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಸುಧೀರ್ ಗೋಡಿಗೌಡರು ಒಬ್ಬ ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವರಿಗೆ ಅವರ ಪತ್ನಿಯಾದ ಶಿಲ್ಪಾ ಗೋಡಿಗೌಡರ್ ಇವರು 7 ವರ್ಷದಿಂದ ಅವರನ್ನು ತೊರೆದು ಬೆಳಗಾವಿಯಲ್ಲೇ ಮನೆ ಮಾಡಿ ಅಲ್ಲೇ ಇದ್ದು ಇವತ್ತಿನ ದಿವಸ ಅವ್ರ ಮೇಲೇ ಒಂದು ಪಾಲು ಕೇಳಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆ ನಿಟ್ಟಿನೊಳಗೆ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದ್ದಾಗಲೇ ಅವರ ಹೆಸರಿನಲ್ಲಿದ್ದಂಥ ಒಂದು ಪ್ರಾಪರ್ಟಿನೂ ಸಹ ಮಾರಾಟ ಮಾಡಿದ್ದಾರೆ. ಆ ಒಂದು ವಿಷಯವಾಗಿ ವಕೀಲರಿಗೆ ತುಂಬ ಅನ್ಯಾಯ ಆಗಿದೆ ಅನ್ನೋದನ್ನು ತಿಳ್ಕೊಂಡು, ಕಾರಣ ಅವರು ಈಗ 2 ದಿನದಿಂದ ಗೋಕಾಕಕ್ಕೆ ಬಂದು ಈ ಥರ ಒಂದು ನನಗೆ ಅನ್ಯಾಯ ಆಗತೈತಿ, ಎಲ್ಲ ವಕೀಲರು ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಗೋಕಾಕದಿಂದ ಸುಮಾರು ಒಂದು 200 ಜನ ವಕೀಲರು ವಕಾಲತ್ತನ್ನು ಸಹಿ ಮಾಡಿಕೊಟ್ಟು ಇವತ್ತಿನ ದಿವಸ ನಾವು ದಾಖಲು ಮಾಡಿದ್ದೀವಿ. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ವಕೀಲರ ಸಮುದಾಯದಲ್ಲಿ ಯಾರೇ ವಕೀಲರಿಗೆ ಅನ್ಯಾಯ ಆದ್ರೂ ಸಹಿತ ನಾವು ಎಲ್ಲ ವಕೀಲರ ಸಮುದಾಯ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲ ವಕೀಲರ ಸಮುದಾಯದವರು ಕೂಡಿ ನಮ್ಮ ವಕೀಲರ ಸಮುದಾಯದ ಒಬ್ಬ ವ್ಯಕ್ತಿಗೆ ಯಾರಿಗೆ ಅನ್ಯಾಯ ಆದ್ರೂ ನಾವು ಈ ಥರ ಒಂದು ಸಪೋರ್ಟ್ ಮಾಡ್ತೀವಿ. ಈ ಜಾಗದಾಗ ಅವ್ರ ಪತ್ನಿಗೇನೆ ಏನಾದರೂ ಅನ್ಯಾಯ ಆಗಿದ್ರೂ ಸಹಿತ ನಾವೆಲ್ಲರೂ ಅವ್ರ ಪರವಾಗಿ ನಿಲ್ತಿದ್ದೀವಿ. ಇವತ್ತಿನ ದಿವಸ ಗೋಡಿಗೌಡರಿಗೆ ಅನ್ಯಾಯ ಆಗೈತಿ ವಕೀಲರಿಗೆ. ಕಾರಣ ಇವತ್ತಿನ ದಿವಸ ನಾವೆಲ್ಲರೂ ಅವರಿಗೆ ಮಾನಸಿಕ ಬೆಂಬಲ ಮತ್ತು ಕಾನೂನಾತ್ಮಕ ಬೆಂಬಲವನ್ನು ನೀಡುವ ದೃಷ್ಟಿಕೋನದಿಂದ ಇವತ್ತಿನ ದಿವಸ ನಾವು ಅವರಿಗೆ ಬೆಂಬಲವನ್ನು ನೀಡುವಂಥ ನಿಟ್ಟಿನೊಳಗೆ ಈ ಪ್ರಕರಣದಾಗ 200 ಜನ ವಕಾಲತ್ತು ವಹಿಸಾಕ್ ಬಂದಿದ್ವಿ. ಇದು ಸಿವಿಲ್ ಕೇಸ ಕ್ರಿಮಿನಲ್ ಕೇಸ? ಇದು ಸಿವಿಲ್ ಕೇಸ್. ಏನು ಸರ್ ತಮ್ಮ ಹೆಸರು? CD ಹುಕ್ಕೇರಿ ವಕೀಲರು, ಮಾಜಿ ಅಧ್ಯಕ್ಷರು, ಗೋಕಾಕ್ ವಕೀಲರ ಸಂಘ ಗೋಕಾಕ್.